ಈ ದೇವಸ್ಥಾನ ಸ್ಥಾಪನೆ ಆಗಿ 10-11 ವರ್ಷ ಆಗಿದೆ. ನಮಗೆ ಗೊತ್ತಾಗಿ 2-3 ವರ್ಷ ಆಯ್ತು. ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇದೀವಿ. ನಮ್ಗಿದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಂಗಳವಾರ ಅಂದ್ರೆ ನಾವ್ ಇಲ್ಲಿಗೆ ಬರ್ಬೇಕು. ಅಂದ್ರೆ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂದ್ರೆ ನಾವ್ ಇದು ಸ್ವೀಟ್ ಇಷ್ಟ ಆಯ್ತು ಅಂದಾಗ ಹೊಂತೀವಿ. ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ಅದು ನಾವು ಕ್ವಾಂಟಿಟಿ ಕ್ವಾಲಿಟಿ ಹೇಳಕ್ಕಾಗಲ್ಲ, ಇಷ್ಟೇ ಸ್ವೀಟ್ ಆಗಿದೆ ಅಂತ. ಆ ತರ ಈಗ ಖುಷಿ ಆಗಿದೆ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ ನಾವ್ ಏನ್ ಹೇಳಕ್ ಸಾಧ್ಯ? ಅದು ಲಿಮಿಟೇಷನ್ನೇ ಇಲ್ಲ ಅಲ್ವಾ. ತುಂಬಾ ಅಂದ್ರೆ ತುಂಬಾ ಇದು ಹೆಂಗಿದೆ ಅಂದ್ರೆ ನಾನು ನಿಮಗೆ ಹೇಳಿ ಅಥವಾ ಇನ್ನೊಬ್ರಿಗೆ ಹೇಳಿ ಇದನ್ನ ಅನುಭವಕ್ಕೆ ತಂದ್ಕೊಳ್ಳೋದಲ್ಲ. ಎಲ್ಲಾರು ಅವರೇ ಬಂದು ಇದನ್ನ ಅನುಭವಿಸಿ. ಯಾಕೆಂದ್ರೆ ಒಬ್ರು ಹೇಳೋದು ನಾವು ಎಷ್ಟು ಮಟ್ಟಿಗೆ ಕೇಳ್ಕೊಂತೀವೋ ಅಷ್ಟೇ. ಇಲ್ಲಿ ಬಂದು ನಾವು ಫೀಲ್ ಆಗೋದು ತುಂಬಾ ತುಂಬಾ ಗ್ರೇಟ್. ಎಷ್ಟಂದ್ರೆ ಅದು ನಂಗೆ ಹೇಳಕ್ ಬರ್ತಾ ಇಲ್ಲ. ಅಯ್ಯೋ ತುಂಬಾ ಡಿಫ್ರೆನ್ಸ್. ಪ್ರತಿ ವಾರಕ್ಕಾಗ್ಲಿ ಸೃಷ್ಟಿಗಾಗ್ಲಿ ತಿಂಗಳಿಗಾಗ್ಲಿ ತುಂಬಾ ಅಂದ್ರೆ ತುಂಬಾ. ಅದ್ ಹೆಂಗಾಗಿದೆ ಅಂದ್ರೆ ನಾವು 2 ವರ್ಷದಿಂದ ಬಂದ್ರು ನಮ್ಗೆ ಅನ್ನಿಸ್ತಾನೆ ಇಲ್ಲ ಯಾವಾಗ ಬರ್ತೀವಿ. ಪ್ರತಿ ಸಲ ಬಂದಾಗ್ಲೂ ಹೊಸ ಅನುಭವ. ಅದು ಹೇಳಕ್ಕೆ ಅಸಾಧ್ಯ. ಹೋದ್ಸಲ ಇನ್ನ ಕನ್ಸ್ಟ್ರಕ್ಷನ್ ನಡೆಯಕ್ಕೆ ಸ್ಟಾರ್ಟ್ ಆಗಿತ್ತು. ಈ ವರ್ಷ ಎಷ್ಟು ಮಟ್ಟಿಗೆ ಬೆಳೆದಿದೆ ದೇವಸ್ಥಾನ ಆಗ್ಲಿ ಕ್ಷೇತ್ರ ಆಗ್ಲಿ ತುಂಬಾ ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಸ್ಟಾಫ್ ಆಗ್ಲಿ ಗುರುಗಳಾಗ್ಲಿ ರೂಪಾ ಮೇಡಮ್ ಆಗ್ಲಿ ತುಂಬಾ ಎಫರ್ಟ್ ಹಾಕಿ ಕ್ಷೇತ್ರನ ಬೆಳೆಸ್ತಾ ಇದ್ದಾರೆ. ಯಾರೋ ಏನೋ ಹೇಳಿದ್ರು ಅನ್ಕೋಬೇಡಿ. ಆಮೇಲೆ ಪ್ರತಿ ಒಂದು ಸ್ಥಳಕ್ಕೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ರೆ ನಾವ್ ಅನ್ಕೊಂಡ ತಕ್ಷಣ ಹೋಗಕ್ ಆಗಲ್ಲ. ದೇವ್ರೇ ಕರೆಸ್ಕೋಬೇಕು. ಆದ್ರೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡ್ಕೊಳ್ದಲೆ ಎಲ್ಲಾರು ಬನ್ನಿ, ದೇವ್ರ ದರ್ಶನ ಪಡ್ಕೊಳ್ಳಿ, ದೇವ್ರ ಅನುಗ್ರಹ ಪಡ್ಕೊಳ್ಳಿ. ಎಲ್ಲಾರ್ಗು ಒಂದಿಲ್ಲ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ದೇವ್ರನ್ನ ಬಿಟ್ಟು ನಾನು ಯಾರಿಗೂ ಅದನ್ನ ಹೇಳ್ಕೊಳಕ್ ಆಗಲ್ಲ. ಈ ದೇವಸ್ಥಾನ ಶುರುವಾಗಿ 11 ವರ್ಷ ಆಯ್ತು. ನಾನು ಈಗಾಗ್ಲೇ 4-5 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಬಂದಾಗ ಇಲ್ಲೆಲ್ಲ ತುಂಬಾನೇ ಖಾಲಿ ಇತ್ತು, ಇಲ್ಲ ಒಂಥರ ಇದಾಗಿತ್ತು. ಸ್ವಲ್ಪ ಅವಾಗೂ ಈಗೂ ತುಂಬಾ ಜನ ಜಾಸ್ತಿ ಆಗಿದ್ದಾರೆ. ಇಲ್ಲಿ ತುಂಬಾ ಮಹಿಮೆಯಿಂದ ಇರೋ ದೇವ್ರು ಇದು. ನಾವಿಲ್ಲಿ ಏನೇ ಬೇಡ್ಕೊಂಡ್ರು, ಇಲ್ಲಿ ಏನೇ ಹರಿಸ್ಕೊಂಡ್ರು ನಮ್ಗೆ ಎಲ್ಲ ಆ ಸ್ವಾಮಿ ನೆರವೇರಿಸ್ತಾನೆ. ಏನೇ ಆದ್ರೂ ಇಲ್ಲಿ ಆ ಸ್ವಾಮಿ ನಮ್ಮ ಪಾಪ ಕರ್ಮ ಎಲ್ಲ ಯಾವ್ಯಾವ ಜನ್ಮದಿದ್ರು ಕೂಡ ಇಲ್ಲಿ ಆ ಸ್ವಾಮಿ ಕಳೀತಾನೆ ಅನ್ನೋದು ತುಂಬಾನೇ ಇದು. ನನಗೆ ಏನ್ ಸಿಕ್ಕಿದೆ ಅಂತ ಹೇಳೋದು ನನ್ಗೆ ಅಕ್ಷರಗಳಲ್ಲಾಗ್ಲಿ ಆ ಪದಗಳಲ್ಲಾಗ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ನನ್ನ ಜೀವನನೇ ಬದಲಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ನಾವು ಪ್ರತಿ ಭಾನುವಾರ ಬಂದ್ರೆ ಯಾವಾಗಪ್ಪ ಮಂಗಳವಾರ ಬರುತ್ತೆ, ಯಾವಾಗಪ್ಪ ಈ ಕ್ಷೇತ್ರಕ್ಕೆ ಹೋಗ್ತೀವಿ, ಆ ಸ್ವಾಮಿನ ಯಾವಾಗ ದರ್ಶನ ಮಾಡ್ತೀವಿ ಅನ್ನೋದು ನಮ್ಗೆ ಬಹಳ ಭಾನುವಾರದಿಂದಲೇನೆ ಕಾತರವಾಗಿ ನಾವು ಕಾಯ್ತಾ ಇರ್ತೀವಿ ಮಂಗಳವಾರಕ್ಕೋಸ್ಕರ. ಇಲ್ಲಿ ಬಂದ್ಮೇಲೆ ನಾವು ಪ್ರಪಂಚನೇ ಮರ್ತು ಹೋಗ್ಬಿಡ್ತೀವಿ. ಹೌದು, ಆ ಸ್ವಾಮಿಯ ಸೌಮ್ಯ ರೂಪ, ಆ ಸ್ವಾಮಿಯ ಒಂದು ಏನು ಶಕ್ತಿ ನಮ್ಮನ್ನ ಎಲ್ಲ ಆಕರ್ಷಣೆ ಮಾಡುತ್ತೆ. ಈಗ ನಾವು ಭಾನುವಾರದಿಂದಲೇ ಮಂಗಳವಾರದವರೆಗೂ ಕಾಯ್ತಾ ಇದೀವಿ ಅಂದ್ರೆ ಆ ಸ್ವಾಮಿ ನಮ್ಮನ್ನ ಎಷ್ಟು ಆಕರ್ಷಿಸ್ಕೊಂಡಿದ್ದಾನೆ. ಒಂದು ತಂದೆ ಸ್ಥಾನದಲ್ಲಿ ನಮ್ಮ ಮಕ್ಕಳಿಗೆ ಏನ್ ಬೇಕು ಅನ್ನೋದನ್ನ ನಮ್ಗೆ ತೀರಿಸ್ತಾ ಇದ್ದಾನೆ. ನಿಜವಾಗ್ಲೂ ಇದ್ರಲ್ಲಿ ನಾನು ಎಷ್ಟು ಹೇಳಿದ್ರು ತುಂಬಾ ಕಮ್ಮಿನೇ ಇದು. ಅದು ನನ್ನ ಅನುಭವಕ್ಕೆ ಬಂದಿರೋದು. ತುಂಬಾ ಜೀವನದಲ್ಲಿ ತುಂಬಾ ನೆಮ್ಮದಿ ಶಾಂತಿ ಎಲ್ಲ ಸಿಕ್ಕಿದೆ ಇಲ್ಲಿ. ಇಲ್ಲಿ ನಾವು ಬಂದಾಗ ಇಲ್ಲಿ ಗುರುಗಳಾದ ಸುಬ್ರಹ್ಮಣ್ಯ ಸ್ವಾಮಿ ಅವರಾಗ್ಲಿ ಅಥವಾ ರೂಪಮ್ಮ ಅವರಾಗ್ಲಿ ನಮ್ಗೆ ಎಷ್ಟು ಸಹಾಯ ಬೇಕು, ಎಷ್ಟು ಸಹಕಾರ ಬೇಕು ನಮ್ಗೆಲ್ಲ ಸ್ಪಂದಿಸ್ತಾರೆ. ನಮ್ಮ ಮಾತಿಗೆ, ನಮ್ಮ ಇದಕ್ಕೆ, ಮನಸ್ಸಿಗೆ ಅವರು ಸ್ಪಂದಿಸಿ ನಮ್ಗೆ ಏನ್ ಬೇಕು ಅನ್ನೋದನ್ನ ಮಾಡ್ಕೊಡ್ತಾರೆ. ಇಲ್ಲಿ ಸ್ಟಾಫ್ ಮೆಂಬರ್ಸ್ ಇದ್ದಾರೆ, ಒಂದು 30-40 ಜನ ಸ್ಟಾಫ್ ಗಾಗಿ ನಿಸ್ವಾರ್ಥವಾಗಿ ಬರ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅವರು ಕೂಡ ಅಷ್ಟೇ, ನಿಮ್ಗೆ ಏನ್ ಬೇಕು, ಹೆಂಗಸ್ರಿದ್ದಾರೆ ಗಂಡಸ್ರಿದ್ದಾರೆ, ನಮ್ಮ ಒಂದು ಮಾತು ಬರೋ ಹಂಗಿಲ್ಲ, ಅಷ್ಟರಲ್ಲೇ ನಿಮ್ಗೆ ಏನ್ ಬೇಕು, ನಾನು ಏನ್ ಸರ್ವಿಸ್ ಮಾಡ್ಬೇಕು ಅನ್ನೋ ತರ ಬಂದು ನಮ್ಗೆ ಸರ್ವಿಸ್ ಕೊಡ್ತಾರೆ. ನಮ್ಗೆಲ್ಲ ರೀತಿಯಲ್ಲೂ ಅಡ್ವೈಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಕ್ಷೇತ್ರ. ಎಲ್ಲರೂ ಬಂದು ಆ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಯಾರೇ ಬಂದ್ರು, ಎಷ್ಟೇ ಇದು ಬಂದ್ರು ಕೂಡ ಆ ಸ್ವಾಮಿ ನಿಮಿಷ ಮಾತ್ರದಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ನಮ್ಗೆ ಜೀವನದಲ್ಲಿ ಸುಖ ಸಂತೋಷ ಎಲ್ಲ ಕೊಡ್ತಾನೆ. ನನ್ನ ಹೆಸರು ಸುನೀತಾ ಅಂತ. ನಾನು ಕೊಳ್ಳೇಗಾಲದಿಂದ ಬಂದಿದ್ದೀನಿ. ನಮ್ದು ಇದೇನು ಕೊಳ್ಳೇಗಾಲದಲ್ಲಿ ವಿಷ್ಣು ಪ್ರಿಯ ಅಂತ ಗಾನ ಮಂಡಳಿ ಇದೆ. ನಾವೆಲ್ಲ ಒಂದು 10 ಜನ ಬಂದಿದ್ದೀವಿ ಇಲ್ಲಿ ಹಾಡೋಕ್ಕೆ.
ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.